आयतनं वेद योपामायतनं वेद आयतनवान् भवति अपोन्नप आयतनं वेद आयतनवान् भवति एवं वेद योपामायतनं तलकिन वीरभद्रेश्वर देवस्थान। Therefore, ದಾನ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ಮನುಷ್ಯರು ನಮಗಿರೋ ಜನ್ಮ ತುಂಬ ಕಡಿಮೆ, ನಮಗೆ ಆಯುಷ್ಯ ತುಂಬ ಕಡಿಮೆ ಇರೋ ಆ ಆಯುಷ್ಯದ ಕಾಲಘಟ್ಟದಲ್ಲಿ ನಾವು ದಾನ ಧರ್ಮ ಅದು ಮಾಡಿಕೊಂಡು ಲೋಕ ಕಲ್ಯಾಣ ಮಾಡಬೇಕು ಅಂತ ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ. ಆವಾಗ ಅದಕ್ಕೆ ಬ್ರಹ್ಮದೇವ ಅಸ್ತು ಅಂತಾನೆ. ಸೊ ಹೀಗಾಗಿ ದೇವತೆಗಳು ದಯೆಯನ್ನು ಧರ್ಮವಾಗಿಸಿಕೊಂಡಿದ್ದಾರೆ, ದಾನವರು ದಮನವನ್ನು ಧರ್ಮವನ್ನಾಗಿಸಿಕೊಂಡಿದ್ದಾರೆ, ಮಾನವರು ದಾನವನ್ನು ಧರ್ಮವಾಗಿಸಿಕೊಂಡಿದ್ದಾರೆ. ಪ್ರದರ್ಶನ ಮಾಡಿ ತಲೆ ಭೂಮಿ ಮುಟ್ಟಿ ಮಂಡಿಯ ನಮಸ್ಕಾರ ಮಾಡಿಕೊಳ್ಬೇಕು, ಸಾಷ್ಟಾಂಗವಾಗಬೇಕು. ಓಂ ಪ್ರಕೃಷ್ಟ ಕಾಮನಾಶಾಯ ಪ್ರಕೃಷ್ಟ ಪ್ರಸಿದ್ಧೇ ಸಂಕಲ್ಪ ಮಾಡಿದ್ರ ಕಾರಣದಿಂದ ಇವತ್ತು ಈ ಕಾರ್ಯ ಆಗಿದೆ, ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿದೆ. ಸಂಕಲ್ಪದಲ್ಲಿ ದೊಡ್ಡ ಶಕ್ತಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯವನ್ನು ಮಾಡಿದ್ದೀರಾ. ಭಗವಂತನ ಕೃಪೆ ನಮ್ಮ ಮೇಲೆ ಆಗಲಿ. ಮನೆ ಊರಿನಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಮಕ್ಕಳು, ಯುವಕರು, ಹಿರಿಯ ನಾಗರಿಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ದೀರಾ. ಆ ಕೈ ಜೋಡಿಸಿದ ಕಾರಣದಿಂದಾಗಿ ಇದೊಂದು ದೇವಸ್ಥಾನ, ನಮ್ಮೂರ ದೇವಸ್ಥಾನ, ಇದು ನಮ್ಮ ಮನೆ ದೇವಸ್ಥಾನ ಅಲ್ಲ, ನಮ್ಮೂರ ದೇವಸ್ಥಾನ ಅಂತ. ನಮ್ಮೂರ ದೇವಸ್ಥಾನ ಅಂತ ಗೌರವ ಈ ಒಂದು ಶಿವ ದೇವಾಲಯಕ್ಕೆ ಬಂದಿದೆ ಅಂತ ತಿಳಿಸ್ತಾ, ನಿನ್ನೆ ನಾವು ಹೇಳ್ತಾ ಇದ್ದೀವಿ ಮಹಾಕುಂಭ ಮೇಳ ಹೋಗ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ ಜನ. ಅದಕ್ಕೋಸ್ಕರ ಇಲ್ಲೇ ಮಹಾಕುಂಭ ಮೇಳ ಇದೆ, ಇವರಿಗೆಲ್ಲ ಸೇರ್ಕೊಂಡಿದ್ದೀರಲ್ಲ,
ನಿಮ್ಮ ಸಮ್ಮುಖದಲ್ಲಿ ದೇವತಾ ಒಂದು ಅರ್ಪಣೆ ಆಗ್ತಾ ಇದೆ, ಲೋಕಾರ್ಪಣೆ ಆಗ್ತಾ ಇದೆಯಲ್ಲ, ಇದೇ ಮಹಾಕುಂಭ ಮೇಳ. ಅವ್ರು ಏನು ಪುಣ್ಯ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಿದರೆ ಏನು ಪುಣ್ಯ ಬರ್ತದೋ ಅಂತ ಹೇಳ್ತಾರೆ. ಆ ಪುಣ್ಯ ತಳಕು ಗ್ರಾಮದಲ್ಲಿ ಇದ್ಕೊಂಡು ಇವತ್ತೇನು ಈ ಶಿವ ದೇವಸ್ಥಾನದ ಕಾರ್ಯವನ್ನು ಮಾಡಿದ್ದೀರಾ, ನಿಮಗೆ ಆ ಪುಣ್ಯ ಬರುತ್ತೆ, ಇದರಲ್ಲಿ ಸಂಶಯವಿಲ್ಲ. ನಿಮ್ಮ ಕುಟುಂಬಗಳು, ನಿಮ್ಮ ಮನೆ ಮಕ್ಕಳು, ಮಡದಿ, ನಿಮ್ಮ ಕುಟುಂಬ ವರ್ಗ ಎಲ್ಲವೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿಕ್ಕೆ ಈ ಒಂದು ದೇವತಾ ಕಾರ್ಯ ಕಾರಣವಾಗ್ತದೆ ಅಂತ ತಿಳಿಸ್ತಾ, ನಮ್ಮನ್ನ ತುಮಕೂರಿನಿಂದ ಹಿರೇಮಠ ಸ್ವಾಮಿಗಳನ್ನ ಇಲ್ಲಿವರೆಗೆ ಬರಮಾಡಿಕೊಂಡು ಪ್ರೀತಿಯಿಂದ ಬರಮಾಡಿಕೊಂಡು ಎಲ್ಲ ನಮ್ಮ ಹಿರಿಯರು, ನಮ್ಮ ರುದ್ರೇಶ್ ತಳಕು ಗ್ರಾಮದವರು, ನಮ್ಮ ಮಠದ ಜೊತೆಗೆ ತುಂಬ ಆಪ್ತ ಸಂಬಂಧ. ಮಠದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅದು ತುಂಬ ಪ್ರೀತಿಯಿಂದ ಮಾಡ್ತಾನೆ. ಅದು ತಳಕು ನಮಗೆ ತಳಕಿಗೂ ಮತ್ತು ನಮಗೂ ತಳಕಾಗಿದೆ ಇವಾಗ ತುಮಕೂರಿಗೂ ಮತ್ತು ತಳಕು ಗ್ರಾಮಕ್ಕೂ ತಳಕಾಗಿದೆ. ನಮ್ಮ ಶಿವಗಂಗಲ್ಲಿ ಪತ್ರಿಕೆ ಬರುತ್ತೆ, ಪಾಪ ಅವತನೇ ಮಾಡ್ತಾನೆ. ನಮ್ಮ ಸ್ಲೋಗನ್ಸು ಏನೆಲ್ಲ ಕೂಡ ಪಟ್ಟದ ಕೆಲಸ ಕಾರ್ಯ ಇದ್ದಾಗ ನಮ್ಮ ತಪೋವನ ಇದೆ, ಆ ತಪೋವನದ ಕೆಲಸ ಕಾರ್ಯಗಳು ಮಾಡ್ತಾನೆ. ಹೀಗಾಗಿ ಅವ್ರ ತಂದೆ, ಅವ್ರ ಕುಟುಂಬ ವರ್ಗ ಮತ್ತು ಅದ್ರ ಜೊತೆಗೆ ತಾವೆಲ್ಲ ಗ್ರಾಮಸ್ಥರು ಕೂಡ ಬುದ್ಧಿಯವರು ಬರಲಿ, ಹಿರೇಮಠದ ಬುದ್ಧಿಯವರು ಬರಲಿ, ಬಂದು ಅವರಿಂದ ಈ ದೇವತಾ ಕಾರ್ಯ ನಡೀಲಿ ಅಂತ ನೀವೆಲ್ಲ ಭಕ್ತಾದಿಗಳ ಅಪೇಕ್ಷೆ ಪಟ್ಟು ನಮ್ಮನ್ನು ಆಹ್ವಾನಿಸಿ ಈ ಗ್ರಾಮಕ್ಕೆ ಬರಮಾಡಿಕೊಂಡು ನಿನ್ನೆ ನೂರಾರು ಜನ ಹೆಣ್ಮಕ್ಕಳು, ತಾಯಂದಿರು, ಚಿಕ್ಕ ಚಿಕ್ಕ ಮಕ್ಕಳು ಕುಂಭ ಕಲಶಗಳೊಂದಿಗೆ ಸ್ವಾಮೀಜಿಗಳನ್ನು ಗ್ರಾಮದಲ್ಲಿ ಸ್ವಾಗತಿಸಿ ತುಂಬ ಸಂತೋಷ ಪಟ್ಟಿದ್ದೀರಾ. ಈ ಊರಿಗೆ ಒಂದು ಹೊಸ ಭಕ್ತಿಯ ಕಳೆಯನ್ನು ತಂದಿದ್ದೀರಾ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಕಾರ್ಯಕ್ಕಾಗಿ ಶ್ರಮಿಸಿದಂಥ ಎಲ್ಲರೂ ಹಿರಿಯರು, ಗಣ್ಯಮಾನ್ಯರು ಎಲ್ಲ ತಮ್ಮ ಮನೆಯ ಕೆಲಸ ಕಾರ್ಯ ಬಿಟ್ಟು ದೇವತಾ ಕೆಲಸ ಮಾಡಿದ್ದಾರೆ. ಅವ್ರ ಕುಟುಂಬ ವರ್ಗಕ್ಕೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ತುಂಬ ಹೃದಯದಿಂದ ಆಶೀರ್ವಾದ ಮಾಡ್ತಾ ಇದ್ದೀವಿ.